ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ಆದರೆ ಒಂದು ಬಿಗ್ ಶಾಕ್ ಕಾದಿದೆ. ರಾಜ್ಯದ 43,80,740 ಮತದಾರರಿಗೆ ಶೀಘ್ರವೇ ನೋಟಿಸ್ ಕೊಡಲಾಗುತ್ತೆ. ಎಸ್ಐಆರ್ ಪ್ರಕ್ರಿಯೆ ಒಂದ್ ಕಡೆಯಲ್ಲಿ ಸಂಪೂರ್ಣವಾಗಿ ಮುಕ್ತಾಯ ಆದರೆ ಇತ್ತ ಬಿಗ್ ಶಾಕ್. ದಾಖಲೆ ಕೇಳಿ ನೋಟಿಸ್ ಜಾರಿ ಮಾಡುತ್ತೆ ಚುನಾವಣಾ ಆಯೋಗ. 2002ರ ಮತಪಟ್ಟಿ ಹಾಗೂ ಎಸ್ಐಆರ್ ಫಾರ್ಮ್ನಲ್ಲಿ ಮಾಹಿತಿ ವ್ಯತ್ಯಾಸ ಆಗಿದೆ. ಮತದಾರರ ದಾಖಲೆ ಪರಿಶೀಲನೆಗೆ ಚುನಾವಣಾ ಆಯೋಗ ಮುಂದಾಗಿದೆ. 4,46,35,899 ಮತದಾರರ ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. 1,76,415 ಮತದಾರರು ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ. 1 ಕೋಟಿ ಮತದಾರರು ಅಂತಿಮ ಮತದಾರರ ಕರಡು ಪಟ್ಟಿಯಲ್ಲಿ ಇರಲ್ಲ. ಸದ್ಯ ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಸಿಗ್ತಾ ಇರುವಂತ ಮಾಹಿತಿ 43,80,740 ಮತದಾರರಿಗೆ ಇದು ಬಿಗ್ ಶಾಕ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವರಿಗೆ ಮತ್ತೆ ನೋಟಿಸನ್ನು ಕೊಡಲಾಗುತ್ತೆ. ದಾಖಲೆಯನ್ನು ಕೇಳಿ ನೋಟಿಸನ್ನು ಚುನಾವಣಾ ಆಯೋಗ ಜಾರಿ ಮಾಡುತ್ತೆ. 2002ರ ಮತಪಟ್ಟಿ ಹಾಗೆಯೇ ಎಸ್ಐಆರ್ ಫಾರ್ಮ್ನಲ್ಲಿ ಮಾಹಿತಿ ವ್ಯತ್ಯಾಸ ಆಗಿರುವಂಥ ಕಾರಣಕ್ಕಾಗಿ ಮತದಾರರ ದಾಖಲೆ ಪರಿಶೀಲನೆಗೆ ಚುನಾವಣಾ ಆಯೋಗ ಮುಂದಾಗಿದೆ ಎನ್ನುವ ಮಾಹಿತಿ ಇದೆ. ಒಟ್ಟು 4,46,35,899 ಮತದಾರರ ಎಸ್ಐಆರ್ ಪ್ರಕ್ರಿಯೆ ಈಗಾಗಲೇ ಪೂರ್ಣಗೊಂಡಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇತ್ತ ಸಾಕಷ್ಟು ಜನರ ಹೆಸರು ಕೂಡ ಮಿಸ್ ಆಗಿದೆ ಎನ್ನುವಂತ ಒಂದು ದೊಡ್ಡ ಮಟ್ಟದ ಚರ್ಚೆ. ಡೀಟೇಲ್ಸ್ ಕೊಡೋದಾದ್ರೆ ಶಶಿ. ಸಂಪತ್, ಈಗೇನು SIR ನಡೆದಿದೆ, ಆ SIR ಇದೇ ತಿಂಗಳು 17ನೇ ತಾರೀಕು ಮುಕ್ತಾಯವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು SIRನ ಒಂದು ರೀತಿಯಾಗಿ ಅರ್ಹ ಮತದಾರರ ಪಟ್ಟಿ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆಂತಂದರೆ 18 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದರೂ ಕೂಡ ಮತಯಾಚನೆಯನ್ನು ಮಾಡ್ಬೋದು. ಆದರೆ ಚುನಾವಣೆ ಅಧಿಕಾರಿಗಳ ಬಳಿ ನೋಂದಣಿಯನ್ನು ಮಾಡಿಕೊಂಡು ಮತದಾನದ ಹಕ್ಕನ್ನು ಪಡಿಬೇಕು. ಆದರೆ ಮೊದಲನೇದಾಗಿ ಮತದಾನದ ಹಕ್ಕನ್ನು ಪಡಿಬೇಕಾದ್ರೆ ಅವರು ಏನು ಫಾರಂ 6 ಫಿಲ್ ಮಾಡಿ ಹೊಸ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಾರೆ. ಆದರೆ ನೆಕ್ಸ್ಟ್ ಬರುವಂಥ ಚುನಾವಣೆಗಳಲ್ಲಿ ಅವರು ಎಲ್ಲಿ ಮತದಾನದ ಹಕ್ಕನ್ನು ಹೊಂದಿರ್ತಾರೆ ಅಂತಂದರೆ ಅವರ ತಂದೆ ತಾಯಿಗಳ ಎಲ್ಲಿ ಮತದಾನದ ಹಕ್ಕನ್ನು ಹೊಂದಿರ್ತಾರೆ ಅದೇ ಜಾಗದಲ್ಲಿ ಇವರು ಕೂಡ ಹೋಗಿ ಮ್ಯಾಚ್ ಆಗುವ ರೀತಿಯಾಗಿ ಕೂರಿಸುವಂಥ ಕೆಲಸವನ್ನು ಚುನಾವಣಾಧಿಕಾರಿಗಳು BLOಗಳು ಮಾಡ್ತಾರೆ. ಆದರೆ ಅದು ಮ್ಯಾಚ್ ಆಗದಿದ್ದಂಥವು ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬಂದಿದೆ. ಹೊಸದಾಗಿ ಯಾರೆಲ್ಲ ಸೇರ್ಪಡೆ ಆಗಿದ್ರು ಅವರು ಎಲ್ಲಿಂದ ಬಂದರು ಅನ್ನೋದು ಯಕ್ಷ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕಂದರೆ ಅವರು ಭಾರತದ ಪ್ರಜೆಗಳಾಗಿದ್ದರೆ ಅವರ ತಂದೆ ತಾಯಿ ಅದೇ ರೀತಿಯಾಗಿ ತಾತ ಮುತ್ತಾತ ಅವರ ಕುಟುಂಬಸ್ಥರ ಮತದಾನದ ಏನು ಪಟ್ಟಿ ಎಲ್ಲಿರುತ್ತೋ ಅದೇ ಜಾಗದಲ್ಲಿ ಇವ್ರದ್ದು ಮ್ಯಾಚ್ ಆಗಬೇಕು. ಆದರೆ ಮ್ಯಾಚ್ ಆಗ್ತಾ ಇಲ್ಲ. ಈಗ BLOಗಳು ಮನೆ ಹತ್ರ ಹೋದಾಗ ಒಂದಷ್ಟು ಜನ ಕೊಟ್ಟಿರೋಂಥ ವಿಳಾಸದಲ್ಲಿ ಇಲ್ಲ, ಒಂದಷ್ಟು ಜನ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ, ಒಂದಷ್ಟು ಜನ ಎನ್ಯುಮರೇಷನ್ ಫಾರಮನ್ನು ಫಿಲ್ ಮಾಡಿ ವಾಪಸ್ ಕೊಡ್ತಾ ಇಲ್ಲ, ಒಂದಷ್ಟು ಜನ ಸುಮಾರು 2-3 ಕಡೆ ಮತದಾನದ ಹಕ್ಕನ್ನು ಹೊಂದಿದ್ದವರು ಆಟೋಮೆಟಿಕ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗ್ತಿದ್ದಾಗ ಇಮಿಡಿಯೇಟ್ ಆಗಿ ಅದು ಡಿಲೀಟ್ ಆಗುವಂಥ ಕೆಲಸವನ್ನು ಕೂಡ ಮಾಡ್ತಿದೆ. ಇನ್ನೆಲ್ಲಿ ಕ್ರಿಮಿನಲ್ ಕೇಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಇದಕ್ಕೆ ರಿಯಾಕ್ಟ್ ಮಾಡ್ತಲ್ಲ, ಫಾರಮನ್ನು ವಾಪಸ್ ಕೂಡ ಕೊಡ್ತಲ್ಲ. ಒಂದಷ್ಟು ಜನ ಮೃತಪಟ್ಟಂಥ ಮತದಾರರು ಕೂಡ ಸಾಕಷ್ಟು ಜನ ಇದ್ದಾರೆ. ಈ ರೀತಿಯಾಗಿ ನೋಡಿದಾಗ ಸುಮಾರು 1,09,00,000ಕ್ಕೂ ಹೆಚ್ಚು ಜನ ಮತದಾರರು ಈ ರೀತಿಯಾಗಿ ಅನ್ಮ್ಯಾಪ್ಡ್ ಆಗ್ತಿರುವಂಥ ಪ್ರಕರಣ ಕಂಡು ಬಂದಿದೆ. ಈಗ ಸದ್ಯಕ್ಕೆ ಇರುವಂಥ ಆಪ್ಷನ್ ಏನಂತಂದರೆ ನಿಜವಾದ ಮತದಾರರು ಇಲ್ಲಿದ್ದು ಎನ್ಯುಮರೇಷನ್ ಫಾರಮ್ ಅನ್ನು ಕೊಡದೆ ಮಿಸ್ ಆಗಿದ್ರೆ ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲ ಏನಾದರೂ ಮಿಸ್ ಆಗಿದ್ರೆ ಅವರು ಮತ್ತೆ ಫಾರಂ 6 ಫಿಲ್ ಮಾಡಿ ಚುನಾವಣಾಧಿಕಾರಿಗೆ ಕೊಡಬಹುದು. ಒಂದು ವೇಳೆ ಅವ್ರೇನಾದರೂ ಏನು ಮತದಾನ ಹಕ್ಕನ್ನು ಹೊಂದಿದ್ದು ಅವ್ರದ್ದೇನಾದ್ರು ಮಿಸ್ ಆಗಿದ್ರೆ ಅಂಥವರು ಸುಮಾರು 43 ಲಕ್ಷ ಜನರಿಗೆ ಈಗ ನೋಟಿಸ್ ಕೊಡೋದಕ್ಕೆ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಆ ನೋಟಿಸ್ ಬಂದ 1 ತಿಂಗಳೊಳಗೆ ಅವರು ಉತ್ತರವನ್ನು ಕೊಟ್ಟು ಹೌದು ನಾವು ಇದೇ ದೇಶದ ಪ್ರಜೆಗಳು ಅನ್ನೋದಕ್ಕೆ ಏನಾದರೂ ಒಂದು ಪ್ರೂಫನ್ನು ಕೊಡಬೇಕು. ಅದರಲ್ಲಿ ಪ್ರಮುಖವಾಗಿ ಆಧಾರ್ ಕಾರ್ಡು, ಹಿಂದೆ ಇದ್ದಂಥ ವೋಟರ್ ID, DL, ಬ್ಯಾಂಕ್ ಪಾಸ್ಬುಕ್ಕು, ಇಲ್ಲ ಜಮೀನಿನ ಯಾವುದಾದ್ರೂ ದಾಖಲೆಗಳು, ಪಾಸ್ಪೋರ್ಟು, ಇಲ್ಲ DL, ಈ ರೀತಿಯಾಗಿ ಸುಮಾರು 10ರಿಂದ 11 ದಾಖಲೆಗಳಿಗೆ ಯಾವುದಾದ್ರೂ ಒಂದು ದಾಖಲೆಗಳನ್ನು ತೋರಿಸಿ ಹೌದು ನಾನು ಇಲ್ಲಿರೋದೇ ನಾನು ಇದೇ ರಾಷ್ಟ್ರದ ಪ್ರಜೆ ಅನ್ನೋದಕ್ಕೆ ತೋರಿಸೋದಕ್ಕೆ ಯಾವುದಾದ್ರು ಒಂದು ಸರ್ಕಾರ ಕೊಟ್ಟಿರುವಂಥ ದಾಖಲೆಗಳನ್ನು ಕೊಟ್ಟು ಅದಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈಗಲೂ ಕೂಡ ಈ ರೀತಿಯಾಗಿ ನೋಡಿದ್ರು ಕೂಡ ಇನ್ನೂ ಸುಮಾರು 60 ಲಕ್ಷ ಜನ ಈ ಹೊಸದಾಗಿ ಏನು ಎನ್ಯುಮರೇಷನ್ ಫಾರಮ್ಗಳನ್ನು ತೆಗೆದುಕೊಂಡಿಲ್ಲ. ಅವರು ಸುಮಾರು ಈಗಾಗಲೇ SIR ಪ್ರಕ್ರಿಯೆ ಮುಗ್ದಿರೋದ್ರಿಂದ
43 ಲಕ್ಷ ಜನದಲ್ಲಿ ಎಷ್ಟು ಜನ ಹೊಸದಾಗಿ ವಾಪಸ್ ಸೇರ್ಪಡೆ ಆಗ್ತಾರೆ, ಅದರಲ್ಲಿ ಎಷ್ಟು ಜನ ಕೈ ಬಿಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಯಕ್ಷ ಪ್ರಶ್ನೆ ಆಗಿದೆ. ಈಗಾಗಲೇ 1,09,00,000 ಜನ ಈ ಮತದಾರ ಪಟ್ಟಿಯಿಂದ ವಾಪಸ್ ಒಳ್ದಿರೋದ್ರಿಂದ ಇದರಲ್ಲಿ 40 ಲಕ್ಷ ಜನಕ್ಕೆ ನೋಟಿಸ್ ಹೋದ್ರು ಕೂಡ ಇನ್ನು 60 ಲಕ್ಷ ಜನ ಮತದಾರರು ಈ ಪಟ್ಟಿಯಿಂದ ಆಚೆ ಹೋಗೋದು ಖಂಡಿತ ನಿಜ ಅಂತಾನೂ ಕೂಡ ಹೇಳ್ಬೋದು. ಯಾಕಂದ್ರೆ ನಿಜವಾದಂತ ಮತದಾನದ ಹಕ್ಕು ಯಾರು ಕೂಡ ಕಳೆದುಕೊಳ್ಬಾರ್ದು, ಅದ್ರ ಜೊತೆ ಯಾರು ಕೂಡ ಎರಡೆರಡು ಕಡೆ ಮತಯಾಚನೆ ಮಾಡಬಾರ್ದು ಅನ್ನೋದು SIR ನ ಉದ್ದೇಶ ಆಗಿದೆ. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.